ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ರಮ್ಯಾ. RNE ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಟಿಪ್ಸ್ ಕೊಡ್ಬೇಕು ಅಂತ ಇದ್ದೇನೆ, ಬ್ಯೂಟಿ ಟಿಪ್ಸ್. ಹಾಗೂ ನನ್ನ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ಬೇಕು ಅಂತ ಇದ್ದೇನೆ. ಅಂದ್ರೆ ನನ್ಗೆ ಫೇಸ್ಬುಕ್ ಅಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಆಡ್ ಆಗ್ತಾ ಇದ್ದಾರೆ, ಹಾಗೂ ಅವ್ರು ಕೇಳ್ತಾ ಇದ್ದಾರೆ, ನೀವು ಯಾರು, ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ, ನೀವೀಗ ಸಡನ್ ಆಗಿ ಯೂಟ್ಯೂಬ್ಗೆ ಯಾಕೆ ಬಂದ್ರಿ ಅಂತ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಕೆಲವರಿಗೆ, ಹೆಚ್ಚಿನವರಿಗೆ ಅದರಲ್ಲಿ ತುಂಬಾ ಮಂದಿ ಆಡ್ ಆಗಿದ್ದಾರೆ ಫ್ರೆಂಡ್ಸ್ ಆಗಿ, ಅವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನನಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಸ್ವಲ್ಪ ಹೇಳ್ತೇನೆ. ಏನಂದ್ರೆ, ನನ್ನ ಹೆಸರು ರಮ್ಯಾ ಶೆಟ್ಟಿ. ನಾನು ಮಂಗಳೂರಲ್ಲಿ ಇರುದು. ನಾನೊಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ 18 ವರ್ಷದಿಂದ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ನಾನು ಅದು ಬಿಟ್ಟು ಮನೆಗೆ ಬಂದು 9 ಗಂಟೆಗೆ ಆಫೀಸ್ ಅಲ್ಲಿ ಕೆಲಸ ಮಾಡ್ತೇನೆ. ಉಳಿದ ಟೈಮಲ್ಲಿ ಮನೆ ಕೆಲಸಗಳ ಇದ್ದದನ್ನು ಮಾಡಿ, ಉಳಿದ ಸ್ವಲ್ಪ ಟೈಮಲ್ಲಿ ಈ ಯೂಟ್ಯೂಬ್ ಚಾನೆಲ್ ನನ್ನು ಕೆಲವು ಕಂಟೆಂಟ್ ಅನ್ನ ಜನರಿಗೆ, ವೀಕ್ಷಕರಿಗೆ ಕೊಡ್ಬೇಕು ಅಂತ ಇದ್ದೇನೆ ಅಷ್ಟೇ. ಅದು ಬಿಟ್ಟು ಇವತ್ತು ಒಂದು ಟಿಪ್ಸ್ ಕೊಡ್ತೇನೆ ನಾನು. ಇದು ಎಲ್ಲರಿಗೂ, ಗಂಡಸರಿಗೆ, ಹೆಂಗಸರಿಗೆ, ಹುಡುಗಿಯರಿಗೆ, ಹುಡುಗರಿಗೆ, ಎಲ್ರಿಗೂ. ಇದು ಡಾರ್ಕ್ ಸರ್ಕಲ್ ನ ಬಗ್ಗೆ. ಡಾರ್ಕ್ ಸರ್ಕಲ್ ಹೆಚ್ಚಿನವರಿಗೆ ಈಗ ಡಾರ್ಕ್ ಸರ್ಕಲ್ ಆಗ್ತದೆ. ಒಂದು ಯಾಕೆ ರೀಸನ್ ಎಂತ ಹೇಳಿದ್ರೆ, ಈಗ ತುಂಬಾ ಮಂದಿ ಲೇಟ್ ಮಲಗ್ತಾರೆ, ಮತ್ತೆ ಸ್ಟ್ರೆಸ್ ಇರ್ತದೆ, ಕರೆಕ್ಟ್ ಆದ ಟೈಮಿಗೆ ಫುಡ್ ತಗೊಳ್ಳೋದಿಲ್ಲ, ಮತ್ತೆ ತುಂಬಾನೇ ಲೇಟ್ ಆಗಿ ಮಲಗ್ತೇವೆ. ಕೆಲವು ಮಲಗುವ ರೀಸನ್ಸ್ ಗಳು ಇರ್ತವೆ. ಕೆಲವರು ಲೇಟ್ ನೈಟ್ ಬರ್ತಾರೆ ಡ್ಯೂಟಿ ಆಗಿ, ಅಥವಾ ಏನಾದ್ರೂ ಒಂದು ಆ ಕೆಲ್ಸಗಳಿರ್ತವೆ. ಈಗ ತುಂಬಾ ಜನರು ಬ್ಯುಸಿ ಆಗಿರ್ತಾರೆ, ಹಾಗಾಗಿ 8 ಗಂಟೆ ನಿದ್ರೆ ಯಾರು ಹೆಚ್ಚಿನವರು ಈಗ ಮಾಡುದಿಲ್ಲ. ಹಾಗಾಗಿ ಆ ರೀಸನ್ ಅಲ್ಲಿ ಡಾರ್ಕ್ ಸರ್ಕಲ್ಸ್ ಆಗ್ತದೆ. ಅದಕ್ಕೆ ಏನು ಸೊಲ್ಯೂಷನ್ ಅಂತ ನಾನು ನಿಮ್ಗೆ ಹೇಳ್ತೇನೆ. ಇದು ನನ್ಗೆ ಬೇರೆಯವರು ಕೊಟ್ಟ ಸೊಲ್ಯೂಷನ್, ಅಂದ್ರೆ ಬೇರೆ ಬ್ಯೂಟಿಷಿಯನ್ ಕೊಟ್ಟ ಸೊಲ್ಯೂಷನ್ ಅನ್ನು ನಾನು ಯೂಸ್ ಮಾಡಿದ್ದೇನೆ. ಅದಕ್ಕೋಸ್ಕರ ಅದನ್ನ ನಿಮ್ಗೆ ಶೇರ್ ಮಾಡ್ತಾ ಇದ್ದೇನೆ. ನಾನು ಯಾವ ಬ್ರ್ಯಾಂಡ್ ಅನ್ನು ಅಂಡರ್ ಐ ಕ್ರೀಮ್ ಅನ್ನ ನೀವು ತಕೊಳ್ಬೇಕು ಅಂತ ಹೇಳುದಿಲ್ಲ. ನೀವು ಯಾವುದೇ ಅಂಡರ್ ಐ ಕ್ರೀಮ್ ಅನ್ನ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ ಬ್ರ್ಯಾಂಡ್ ಇದ್ದು ಅಂಡರ್ ಐ ಕ್ರೀಮ್ ಇಷ್ಟ ಆಗ್ತದೆ ಅದನ್ನ ನೀವು ಯೂಸ್ ಮಾಡಿ. ನಾನಿಲ್ಲಿ ಯಾವ ಬ್ರ್ಯಾಂಡಿನ ಬಗ್ಗೆ, ಅಂಡರ್ ಐ ಕ್ರೀಮ್ ನ ಬಗ್ಗೆ ನಿಮ್ಗೆ ಇಲ್ಲಿ ಹೇಳಲಿಕ್ಕೆ ಬರಲಿಲ್ಲ. ನಾನು ಅಂಡರ್ ಐ ಅಂದ್ರೆ ಡಾರ್ಕ್ ಸರ್ಕಲ್ ಗೆ ಏನ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಬಂದಿದ್ದೇನೆ. ಅಂದ್ರೆ ಅಂಡರ್ ಐ ಕ್ರೀಮ್ ಯಾವ್ದು ಸಹ ಆಗ್ಬೋದು. ಯಾವ್ದಾದ್ರು ಒಂದು ಬ್ರ್ಯಾಂಡ್ ಇದ್ದು ತಕೊಂಡು ಅಂಡರ್ ಐ ಕ್ರೀಮ್ ಅನ್ನ ಡೈಲಿ ಅಪ್ಲೈ ಮಾಡಿ. ಅಟ್ಲೀಸ್ಟ್ ಅಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ಮಾಡಬೇಡಿ, ಡೈಲಿ ಅಂಡರ್ ಐ ಕ್ರೀಮ್ ಅನ್ನ ಯೂಸ್ ಮಾಡಿ. ಆಗ ನಿಮ್ಗೆ ಸ್ವಲ್ಪ ಅದರದ್ದು ಇಫೆಕ್ಟ್ ಗೊತ್ತಾಗ್ತದೆ. ಇಲ್ಲ ನಮ್ಗೆ ಹೊರಗಿಂದ ತರ್ಲಿಕ್ಕೆ ಬೇಡ, ನಮ್ಗೆ ಕ್ರೀಮಿಗೆ ಹಣ ಹಾಕ್ಲಿಕ್ಕೆ ಬೇಡ, ಅಥವಾ ಹೊರಗಿನ ಕ್ರೀಮ್ ಅನ್ನು ಯೂಸ್ ಮಾಡದೆ ಮನೆಯಲ್ಲಿ ಏನು ರೆಮಿಡೀಸ್ ಯೂಸ್ ಮಾಡ್ಬೋದು ನಮ್ಮ ಡಾರ್ಕ್ ಸರ್ಕಲ್ಗೆ ಅಂತ ಹೇಳುವವರು, ಬಟಾಟೆ ಇದ್ದು ಸಿಪ್ಪೆ ಇದೆ ಅಲ್ಲ, ಅದನ್ನ ತೆಗೆದು ಸಿಪ್ಪೆಯನ್ನ ಕಣ್ಣಿನ ಕೆಳಗೆ ಇಟ್ಟು ಮಲಗ್ಬೋದು. ಒಂದು ಅರ್ಧ ಗಂಟೆ, ಅದು ಆಚೆ ಈಚೆ ಹೋಗ್ಬಾರ್ದು, ಅದ್ರಲ್ಲೇ ಇಟ್ಕೊಂಡು ಮಲಗ್ಬೇಕು. ಇಲ್ಲ ನಮ್ಗೆ ಪೊಟಾಟೆದ್ದು ಸಿಪ್ಪೆಯನ್ನು ಇಡ್ಲಿಕ್ಕೆ ಸರಿ ಆಗುದಿಲ್ಲ, ಅದು ನಮ್ಗೆ ಕಷ್ಟ ಆಗ್ತದೆ ಅಂತ ಹೇಳುವವರು, ಪೊಟ್ಯಾಟೋನು ಕಟ್ ಮಾಡಿ ಅದರ ಸಿಪ್ಪೆ ತೆಗೆದು ಸಣ್ಣ 1-2 ಪೀಸ್ ಅನ್ನು ಕಟ್ ಮಾಡಿ ಅದನ್ನು ಜಜ್ಜಿ ಅದರದ್ದು ನೀರು ತೆಗಿಬೇಕು. ಇಲ್ಲ ನಾವು ಮಿಕ್ಸಿಯಲ್ಲಿ ಕಡಿತೇವೆ ಅಂತ ಹೇಳುವವರು ಮಿಕ್ಸಿಯಲ್ಲಿ ಸಹ ಕಡಿಬಹುದು. ಸ್ವಲ್ಪ ಕಡಿಲಿಕ್ಕೆ ಮಿಕ್ಸಿಯಲ್ಲಿ ಕಷ್ಟ ಆಗ್ತದೆ ಅಂತ ಹೇಳುವವರು ಒಂದು ಕಲ್ಲಲ್ಲಿ ಜಜ್ಜಿ ಅದರ ರಸವನ್ನು ತೆಗಿಬೇಕು. ರಸ ತೆಗೆದು ಅದನ್ನು ಹತ್ತಿಯಲ್ಲಿ, ಕಾಟನ್ ಅಲ್ಲಿ ಡಿಪ್ ಮಾಡಿ ಮಲಗುವಾಗ 2 ಕಣ್ಣಿನ ಕೆಳಗೆ ಇಡ್ಬೇಕು. ಅಂದ್ರೆ ಮಲಗುವ ಟೈಮಲ್ಲಿ ಇಡಬೇಡಿ, ಮಲಗಿದ ನಂತರ ಅದು ನಮ್ಮ ಕಣ್ಣಿನ ಕೆಳಗೆ ಇಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಮಲಗ್ಲಿಕ್ಕೆ ಒಂದು ಅರ್ಧ ಗಂಟೆ ಇರುವ ಮೊದಲು ಅದನ್ನ ಹತ್ತಿಯಲ್ಲಿ ಮುಳುಗಿಸಿ ಅದರ ನೀರನ್ನು, ಅಂದ್ರೆ ಯಾವುದು ಪೊಟೆಟೊ ಜಜ್ಜಿ ನಾವು ತೆಗೆದ ನೀರನ್ನು, ಅಥವಾ ಪೊಟೆಟೋವನ್ನು ಗ್ರೈಂಡ್ ಮಾಡಿ ಅದರಲ್ಲಿ ಬಂದ ನೀರನ್ನು ಹತ್ತಿಯಲ್ಲಿ ಮುಳುಗಿಸಿ ಇಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಮುಖವನ್ನ ವಾಶ್ ಮಾಡಿ ಮಲಗುವ ಮುಂಚೆನೆ ಮಾಡ್ಬೇಕಂತಿಲ್ಲ, ಡೇ ಟೈಮ್ ಅಲ್ಲಿ ಸಹ ಮಾಡ್ಬೋದು ನೀವು ಫ್ರೀ ಇದ್ರೆ. ಆದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಖಾಲಿ ವಾರದಲ್ಲಿ 1 ದಿನ 2 ದಿನ ಮಾಡಿ ಇಲ್ಲ ಇದೇನು ವರ್ಕ್ ಆಗುದಿಲ್ಲ ಅಂತ ಹೇಳ್ಬೇಡಿ. ಒಂದು 15 ದಿವಸ ಆದ್ರೂ
ಮಾಡ್ಬೇಕಾಗ್ತದೆ. ಒಂದು ವಾರದಲ್ಲಿ ಒಂದು ದಿನ ಮಾಡಿದ್ರೆ ಏನಾಗುದಿಲ್ಲ, ಬಟ್ ಕಂಟಿನ್ಯೂ ಮಾಡಿ. ಅದನ್ನು ಮಾಡಿದ ನಂತರ ಅದರದ್ದು ರಿಸಲ್ಟ್ ಇದ್ರೆ ನಂಗೆ ಕಮೆಂಟ್ ಮಾಡಿ. ಮತ್ತೆ ಆದಷ್ಟು ಸ್ಟ್ರೆಸ್ ಕಮ್ಮಿ ಮಾಡಿ, ಯಾಕಂದ್ರೆ ಆ ಡಾರ್ಕ್ ಸರ್ಕಲ್ಸ್ ಬರೋದೇ ಸ್ಟ್ರೆಸ್ ಅಲ್ಲಿ. ನಂಗೆ ಗೊತ್ತಾಗ್ತದೆ, ಎಲ್ರು ಈಗ ಸ್ಟ್ರೆಸ್ ಲೈಫ್ ಅಲ್ಲೇ ಇರ್ತೇವೆ ನಾವು. ಹಾಗಾಗಿ ಇದೊಂದು ಸಣ್ಣ ಟಿಪ್ಸ್ ನಿಮ್ಗೆಲ್ಲರಿಗೂ, ಇದನ್ನ ಫಾಲೋ ಮಾಡಿ. ಮತ್ತೆ ನಾನು ನನ್ನ ಬಗ್ಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಅದರ ಟಿಪ್ಸ್ ಗಳ ಬಗ್ಗೆನೂ ಹೇಳ್ತೇನೆ, ಹಾಗೂ ಬೇರೆ ವಿಷಯಗಳ ಬಗ್ಗೆನೂ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಇಷ್ಟನ್ನು ಇವತ್ತಿಗೆ ಸ್ಟಾಪ್ ಮಾಡ್ತೇನೆ.